ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಫಾತಿಮಾ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಮನರಂಜನೆಯ ರೀತಿಯಲ್ಲಿ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯ ಆವರಣದಲ್ಲಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಕೊಡಗು ಜಿಲ್ಲೆಯ ಗಡಿಭಾಗವಾದ ನಾಗರಹೊಳೆ ಸುಂಕದಕಟ್ಟ ಭಾಗದ ಡಿ-ಲೈನ್ ಕಾಡು ಬಳ್ಳಿಯನ್ನು ಕಡಿದು ಸ್ವಚ್ಛಗೊಳಿಸುವ ಸಂದರ್ಭ ಹೆಬ್ಬಾವು ಪ್ರತ್ಯಕ್ಷಗೊಂಡಿದೆ. ಕುಶಾಲನಗರ ಪಟ್ಟಣದ ಫಾತಿಮಾ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗಾಗಿ ಮನರಂಜನೆಯ ರೀತಿಯಲ್ಲಿ ಜಾತ್ರೆಯನ್ನು ಆಯೋಜಿಸಲಾಗಿತ್ತು. ಕುಶಾಲನಗರ ಪಟ್ಟಣದ ಫಾತಿಮಾ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಪ್ರಯುಕ್ತವಾಗಿ ಶಾಲಾ ಆವರಣದಲ್ಲಿ ಮಕ್ಕಳಿಗಾಗಿ ಮನರಂಜನೆಯ ರೀತಿಯಲ್ಲಿ ಜಾತ್ರೆಯನ್ನು ಆಯೋಜನೆ ಮಾಡಲಾಗಿತ್ತು. ಶಾಲೆ ಆವರಣದಲ್ಲಿ ಮಕ್ಕಳು ಶಿಕ್ಷಕರ ಬಳಿ ತಿಂಡಿ ತಿನಿಸುಗಳನ್ನು ಖರೀದಿ ಮಾಡಿ ಸವಿದರು. ನವೆಂಬರ್ 14ರ ಮಕ್ಕಳ ದಿನಾಚರಣೆಯನ್ನು ಮಕ್ಕಳ ಜಾತ್ರೆಯನ್ನಾಗಿ ಮಾಡಿ ಮಕ್ಕಳಲ್ಲಿ ಮುಖದಲ್ಲಿನ ಖುಷಿಯನ್ನು ಕಂಡು ಶಿಕ್ಷಕರು ಸಂಭ್ರಮಿಸಿದರು. ನನ್ನ ಹೆಸರು ಸಿಂಧು. ನಾವು ಫಾತಿಮಾ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ನಾವು 8ನೇ ಕ್ಲಾಸು. ಮತ್ತು ಈ ದಿನ ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ ನಡೆಸ್ತಾ ಇದ್ದಾರೆ. ನಮಗೆ ಈ ಸಂಭ್ರಮದಿಂದ ತುಂಬ ಸಂತೋಷವಾಗ್ತಿತ್ತು. ಮಕ್ಕಳೆಲ್ಲರೂ ತುಂಬ ಖುಷಿ ಪಟ್ಬಿಟ್ಟು ಅವ್ರಿಗೆ ಏನೇನು ಬೇಕು ಸ್ನ್ಯಾಕ್ಸ್ಗಳನ್ನ ತಿಂತಿದ್ದಾರೆ. ಮತ್ತು ಟೀಚರ್ಸ್ಗಳು ತಮ್ಮ ತಮ್ಮ ಸ್ಟಾಲ್ಸ್ನಲ್ಲಿ ಮಕ್ಕಳಿಗೆ ಇಷ್ಟವಾಗುವಂತಹ ಸ್ನ್ಯಾಕ್ಸ್ನ ಮಾಡಿದ್ದಾರೆ. ಟೀಚರ್ಸ್ ಕೂಡ ಸಂತೋಷದಿಂದ ಅದನ್ನೆಲ್ಲ ಕೊಟ್ಟು ಮಕ್ಕಳು ಕೂಡ ಖುಷಿಯಿಂದ ತಿಂದು ಈ ಮಕ್ಕಳ ದಿನಾಚರಣೆಯನ್ನು ತುಂಬ ಸಂತೋಷ ಮತ್ತು ಸಡಗರದಿಂದ ತುಂಬ ಖುಷಿಯಿಂದ ಆಚರಿಸ್ತಾ ಇದ್ದಾರೆ. ಮತ್ತು ನಾವಿಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಆಚರಿಸ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಿತ್ತು. ಮತ್ತು ಇದನ್ನ ಎಷ್ಟು ಖುಷಿಯಿಂದ ಎಲ್ಲ ಮಕ್ಕಳು ಕಲರ್ ಡ್ರೆಸ್ ಹಾಕ್ಕೊಂಡು ಎಲ್ಲ ಕಡೆ ನಡ್ದಾಡ್ಕೊಂಡು ಚೆನ್ನಾಗಿ ಸಂಭ್ರಮಿಸ್ತಾ ಇದ್ದಾರೆ. ನಮಗಿದು ತುಂಬ ಖುಷಿ ಕೊಡ್ತಾರೆ. ಹಾಗೆ ಎಲ್ಲರಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ನನ್ನ ಕಡೆಯಿಂದ ನೀಡಿಕೊಡುತ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಸಮೀಪದ ಹೆಬ್ಬಾಲೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಕುಶಾಲನಗರ ಸಮೀಪದ ಹೆಬ್ಬಾಲೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಮಕ್ಕಳ ದಿನಾಚರಣೆ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು 7ನೇ ತರಗತಿಯ ವಿದ್ಯಾರ್ಥಿ ಸುಶೀಲ್ ಕುಮಾರ್ ವಹಿಸಿಕೊಂಡಿದ್ದು, ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಹೆಬ್ಬಾಲೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೂರ್ತಿ, ಅನುದಾನಿತ ಶಾಲೆಗಳ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವೆಂಕಟನಾಯಕ್ ಮತ್ತು ಶಾಲಾ ಮುಖ್ಯ ಶಿಕ್ಷಕರಾದ ವೆಂಕಟೇಶ್ ಹಾಗೂ ಹಿರಿಯ ಶಿಕ್ಷಕರಾದ ಜಾನಕಿಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಉಳಿದಂತೆ ಶಾಲಾ ಮಕ್ಕಳಾದ ಪ್ರಜ್ವಲ್, ದರ್ಶನ್ ಗೌಡ, ಜೀವನ್ ವಿಟಿ, ಮನೋಜ್, ಧನುಷ್, ರಾಹುಲ್, ಚಿಂತನ, ಅಂಕಿತಾ ಮತ್ತು ಹರ್ಷಿತ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕುಮಾರಿ ಪ್ರಗತಿ ಸರ್ವರನ್ನ ಸ್ವಾಗತಿಸಿದರು ಮತ್ತು ಶಾಲಾ ಮಕ್ಕಳ ತಂಡದಿಂದ ಪ್ರಾರ್ಥನೆ ಆಯಿತು. ದಿನದ ಮಹತ್ವ ಕುರಿತು ಹಿರಿಯ ಶಿಕ್ಷಕಿ ಜಾನಕಿಯವರು ಮಕ್ಕಳಿಗೆ ತಿಳಿಸಿದರು. ಹೆಬ್ಬಾಲೆ ಪ್ರೌಢಶಾಲೆ ಉಪನ್ಯಾಸಕರಾದ ವೆಂಕಟನಾಯಕ್ ಅವರು ರಾಮಾಯಣ, ಮಹಾಭಾರತ, ಲವಕುಶ ಮತ್ತು ಶ್ರವಣಕುಮಾರ ಕಥೆಗಳನ್ನು ಮಕ್ಕಳ ಮನಮುಟ್ಟುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮೂರ್ತಿಯವರು ಶುಭ ಹಾರೈಸಿದರು. ಕೊನೆಯಲ್ಲಿ 7ನೇ ತರಗತಿಯ ಉಲ್ಲಾಸ್ ವಂದಿಸಿದರು. ವಿವಿಧ ಕ್ರೀಡೆಗಳಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಬೆಳಗ್ಗೆಯಿಂದ ಸಂಜೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಸಿಎಂ ಬಬಿತಾ, ಕೆಎಸ್ ರಮ್ಯಾ, ಎಸ್ಕೆ ಶಿವಾನಂದ, ದೈಹಿಕ ಶಿಕ್ಷಣ ಶಿಕ್ಷಕಿ ವಂಜಮ್ಮ, ಎಚ್ಪಿ ಪುಷ್ಪಾವತಿ ಮತ್ತು ಶಾಲಾ ಮಕ್ಕಳು ಹಾಜರಿದ್ದರು.
ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯ ಭವಿಷ್ಯವನ್ನು ರೂಪಿಸಬಹುದು. ಈ ನಿಟ್ಟಿನಲ್ಲಿ ಉದ್ಘಾಟನಾ ಭಾಷಣವನ್ನ ಹಾಗೆ ನಮಗೆ ಕನ್ನಡದ ಮಹತ್ವದ ಬಗ್ಗೆ ಹೇಳ್ತಾ, ಕನ್ನಡ ಭಾಷೆ ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಭಾಷೆ ಕನ್ನಡಕ್ಕೆ. ಇವಾಗ ನಮ್ಮೆಲ್ಲ ಮಾತೃಭಾಷೆ ಯಾವುದು? ಕನ್ನಡ ಮಾತೃಭಾಷೆ. ಕನ್ನಡದಲ್ಲಿ ಮಾತನಾಡ್ತೀವಿ, ಕನ್ನಡದಲ್ಲಿ ಬರಿತೀವಿ, ಕನ್ನಡದಲ್ಲಿ ವ್ಯವಹರಿಸುತ್ತೇವೆ ಅಲ್ವಾ? ಈ ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಅದರಲ್ಲಿ ಬಹಳ ಅದ್ಭುತವಾಗಿ ಹೇಳುವುದು ಬಹಳ ಚೆನ್ನಾಗಿ ಒಂದು ಹಾಡು ಬಂತು. ಜೋಗದ ಸಿರಿ ಬೆಳಕಿನಲ್ಲಿ ಹಿಂಗೆ ಇರ್ತದೆ, ಬೆಳಕಿನಲ್ಲಿ ನಿತ್ಯ ಹರಿದ್ವರ್ಣದ ವನದ ತೇಗ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. KS ನಿಸಾರ್ ಅಹಮದ್ ಅವರು ಹಾಡಿರುವಂತಹ ನಿತ್ಯೋತ್ಸವ ಗೀತೆಗಳು ಬಹಳ ಅದ್ಭುತವಾಗಿದೆ. ಅದರ ನಡುವೆ ನಮ್ಮ ನಾಡಗೀತೆ ಎಷ್ಟು ಚಂದಾಗಿದೆ ನೋಡಿ. ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಬಂದಿನ ಗಣಿಯೇ, ರಾಘವ ಮಧುಸೂದನ ರವತರಿಸಿದ ಭಾರತ ಜನನೀಯ ತನುಜಾತೆ. ಅದ್ಭುತವಾಗಿದೆ ಗೀತೆ. ಬಾರಿಸು ಕನ್ನಡ ಡಿಂಡಿಮವವು ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನ ಬಡಿದೆಚ್ಚರಿಸು ಕಚ್ಚಾಡುವರನ್ನ ಕೂಡಿಸಿ ಒಲಿಸು, ಬಾರಿಸು ಕನ್ನಡ ಡಿಂಡಿಮವ. ಕನ್ನಡ ಡಿಂಡಿಮವ ಕುವೆಂಪು ಅವರ ರಚನೆ ಮಾಡಿರುವಂತಹ ಈ 2 ಗೀತೆಗಳು ಬಹಳ ಅದ್ಭುತವಾಗಿವೆ. DS ಕರ್ಕಿ ಅವರು ಹೇಳಿರುವಂತದ್ದು, ಹಚ್ಚೇವು ಕನ್ನಡ ದೀಪ ಸಿರುಡಿಯ ದೀಪ ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡ ದೀಪ ಅನ್ನುವಂಥದ್ದು DS ಕರ್ಕಿಯವರ ಅದ್ಭುತವಾಗಿರುವಂತಹ ಸಾಲು. ಕನ್ನಡಕ್ಕೆ ತಮ್ಮದೇ ಆದಂತಹ ರೀತಿಯ ಕಾಣಿಕೆಯನ್ನು ನೀಡಿರುವಂತಹ DS ಕರ್ಕಿಯವರಾಗಬಹುದು. ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನುವಂಥದ್ದು ಕುವೆಂಪು ಅವರ ಆಶಯದ ನುಡಿ. ಎಲ್ಲಿ ಭೂರಮೆ ದೇವ ಸನ್ನದಿ ಬಯಸಿ ಬಿಮ್ಮನೆ ಬಂದಳು ಪಂಜೆ ಮಂಜೇಶ್ವರಾಯವರ ನುಡಿಗಳು. ಇಂತಹ ಅನೇಕ ಜನ ಕವಿಗಳು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು, ಬದುಕಿದು ಚಟಕ ಬಂಡಿ ವಿಧಿಯೋಡಿಸುವ ಬಂಡಿ. ಅದ್ಭುತವಾಗಿರುವಂತಹ ಹಂಸಲೇಖ ದೋಷ ರಚನೆ ಮಾಡಿರುವುದು. ಇಂತಹ ಅದ್ಭುತ ಗೀತೆಗಳನ್ನ ರಚನೆ ಮಾಡಿದ್ದು ನಮ್ಮ ಕನ್ನಡ ನಾಡಿನಲ್ಲಿ. ಹಾಗಾಗಿ ಕನ್ನಡ ಭಾಷೆಯನ್ನ, ಕನ್ನಡ ನೆಲ ನುಡಿ ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕರ್ತವ್ಯವೂ ಹೌದು. ಕನ್ನಡವನ್ನು ಓದಿ ನೀವು ಕನ್ನಡ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಿ. ಕನ್ನಡದಲ್ಲಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯ ಆವರಣದಲ್ಲಿ ನೂತನವಾಗಿ ಆರಂಭವಾದ ಸಾಮಾಜಿಕ ನ್ಯಾಯದ ಹರಿಕಾರ ಬಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯ ಆವರಣದಲ್ಲಿ ನೂತನವಾಗಿ ಆರಂಭವಾದ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಾಸಕ್ಕೆ ವಿದ್ಯಾರ್ಥಿ ನಿಲಯಗಳು ವರದಾನವಾಗಿವೆ ಎಂದು ಶಾಸಕ HT ಮಂಜು ತಿಳಿಸಿದರು. ಗ್ರಾಮಾಂತರ ಪ್ರದೇಶಗಳು ಸೇರಿದಂತೆ 100 ಕಿಲೋಮೀಟರ್ ದೂರದಿಂದ ಪಟ್ಟಣಕ್ಕೆ ವಿದ್ಯಾಭ್ಯಾಸಕ್ಕೆ ಆಗಮಿಸುವ ಬಡ ಹಾಗೂ ಮಧ್ಯಮ ವರ್ಗಕ್ಕೆ ಸೇರಿದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿ ನೀಡಿ ಆಸರೆಯನ್ನು ಒದಗಿಸುವ ವಿದ್ಯಾರ್ಥಿ ನಿಲಯಗಳು ಕೇಳಿದ್ದನ್ನೆಲ್ಲ ನೀಡುವ ಕಾಮಧೇನು ಕಲ್ಪವೃಕ್ಷವಿದ್ದಂತೆ. ಆದ್ದರಿಂದ ವಿದ್ಯಾರ್ಥಿಗಳು ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಲೇಬೇಕು ಎಂಬ ಛಲದಿಂದ ಕಷ್ಟಪಟ್ಟು ವ್ಯಾಸಂಗ ಮಾಡಿ ವಿದ್ಯಾರ್ಥಿಗಳು ಮನಸ್ಸನ್ನ ಅಲ್ಲಿಂದಲ್ಲೇ ಹರಿಯಬಿಡದೆ ಏಕಾಗ್ರತೆಯಿಂದ ವ್ಯಾಸಂಗ ಮಾಡಬೇಕೆಂದು ಕಿವಿಮಾತು ಹೇಳಿದರು. ವಿದ್ಯಾರ್ಥಿ ನಿಲಯದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಗೊರವಾಲೆ ನಾಗರಾಜ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, ಕೆಆರ್ಪೇಟೆ ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿ ML ವೆಂಕಟೇಶ್, ನಿಲಯ ಪಾಲಕರಾದ ಪ್ರದೀಪ್, ಜಗದೀಶ್, ಚಿರಂಜೀವಿ, ಚೈತ್ರ, ಚಂದ್ರಶೇಖರ್, ಶ್ರುತಿ, ಪುಷ್ಪ, ಗೀತಾ, ಪ್ರಥಮ ದರ್ಜೆ ಸಹಾಯಕಿ ಕೆ ಸವಿತಾ, ಮಧುಕುಮಾರ್, ಅನಿಲ್ ಕುಮಾರ್, ವಿಜಯ್ ಕುಮಾರ್, ದೀಪಿಕಾ, ಅಧ್ಯಾಪಕ ಮಹಲಿಂಗೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, ಕೆಆರ್ಪೇಟೆ. ಕೊಡಗು ಜಿಲ್ಲೆಯ ಗಡಿಭಾಗದ ನಾಗರಹೊಳೆ ಸುಖದಕಟ್ಟೆ ಭಾಗದ ಡಿ-ಲೈನ್ ಕಾಡು ಬಳಿಯನ್ನ ಕಡಿದು ಸ್ವಚ್ಛಗೊಳಿಸುವ ಸಂದರ್ಭ ಹೆಬ್ಬಾವು ಪ್ರತ್ಯಕ್ಷಗೊಂಡಿದೆ. ನಾಗರಹೊಳೆ ಅರಣ್ಯದಲ್ಲಿ ಬೆಂಕಿ ತಡೆವೈಡ್ಲಿಂಗ್ ಮಾಡೋ ಸಂದರ್ಭ ಭಾರೀ ಗಾತ್ರದ ಹೆಬ್ಬಾವೊಂದು ಕಾರ್ಮಿಕರ ಕಣ್ಣೆದುರಲ್ಲೇ ಪ್ರತ್ಯಕ್ಷಗೊಂಡು ಕೆಲವೇ ನಿಮಿಷಗಳಲ್ಲಿ ಮರ ಏರಿ ಮಲಗಿದ ಹೆಬ್ಬಾವನ್ನ ಕಂಡು ಆದಿವಾಸಿಗಳು ಫುಲ್ ಖುಷಿಯಾಗಿದ್ದಾರೆ. ಜಿಲ್ಲೆಯ ಗಡಿಭಾಗದ ನಾಗರಹೊಳೆ ಸುಕ್ಕದಕಟ್ಟೆ ಭಾಗದ ಡಿ-ಲೈನ್ ಕಾಡು ಬಳ್ಳಿಗಳನ್ನು ಕಡಿದು ಸ್ವಚ್ಛಗೊಳಿಸುವ ಸಂದರ್ಭ ಹೆಬ್ಬಾವು ಪ್ರತ್ಯಕ್ಷಗೊಂಡಿದೆ. 50ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದ ಸ್ಥಳದಲ್ಲೇ ಹೆಬ್ಬಾವು ಕಂಡು ಬಂದಿದ್ದು, ಸುತ್ತಲೂ ಇದ್ದ ಕಾರ್ಮಿಕರನ್ನ ಕಂಡು ಕೆಲಕಾಲ ವಿಚಲಿತವಾದ ಹೆಬ್ಬಾವು
ಸಮೀಪದಲ್ಲೇ ಇದ್ದ ಅಂದಾಜು 30ರಿಂದ 40 ಅಡಿ ಎತ್ತರದ ಮರ ಏರಿದೆ. ಕ್ಷಣಾರ್ಧದಲ್ಲೇ ಮರ ಏರಿದ ಹೆಬ್ಬಾವನ ಕಂಡ ಆದಿವಾಸಿಗಳು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ತಮ್ಮ ಮೊಬೈಲ್ನಲ್ಲಿ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ನಂತರ ಕೆಲಸ ಮುಂದುವರೆಸಿದ ಕಾರ್ಮಿಕರು 3 ಗಂಟೆ ನಂತರ ಮತ್ತೆ ಹಿಂದಿರುಗಿ ನೋಡಿದ ಸಂದರ್ಭ ಮರದಲ್ಲಿ ನಿದ್ರಿಸುತ್ತಿರುವುದು ಕಂಡುಬಂದಿದೆ. ಮತ್ತೆ ಮರುದಿನ ಕೆಲಸಕ್ಕೆ ತೆರಳಿದ ಸಂದರ್ಭ ಹೆಬ್ಬಾವು ಮರದಿಂದ ಇಳಿದು ಅರಣ್ಯದೊಳಗೆ ನುಸುಳಿದೆ. ನಾಣಚ್ಚಿಗದ್ದೆಹಾಡಿ ನಿವಾಸಿ ರಾಮಕೃಷ್ಣ ಮಾತನಾಡಿ, ಕೆಲಸ ನಿರ್ವಹಿಸುತ್ತಿದ್ದ ಸಂದರ್ಭ ಹೆಬ್ಬಾವು ಪ್ರತ್ಯಕ್ಷಗೊಂಡಿದ್ದು ಸರವೇಗದಲ್ಲೇ ಮರ ಏರಿ ಕೆಲ ಕಾಲ ನಿದ್ರಿಸಿ ನಂತರ ಅರಣ್ಯದೊಳಗೆ ತೆರಳಿದೆ. ಆದಿವಾಸಿಗಳು ವನ್ಯ ಪ್ರಾಣಿಗಳೊಂದಿಗೆ ಜೀವನ ನಡೆಸುವವರಾಗಿದ್ದು ಪ್ರಾಣಿಗಳಿಗೂ ಹಾಗೂ ಮನುಷ್ಯರಿಗೂ ಯಾವುದೇ ತೊಂದರೆಯಾಗದಂತೆ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ ಎಂದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜೆ.ಎಸ್. ರಾಮಕೃಷ್ಣ, ನಾಣಚ್ಚಿಗದ್ದೆಹಾಡಿ, ಕೇಬಾಡ ಗ್ರಾಮ ಪಂಚಾಯಿತಿ, ಪೊನ್ನಪೇಟೆ ತಾಲೂಕು. ನಾಗರಹೊಳೆ ಮತ್ತು ಸುಕ್ಕದಕಟ್ಟೆ ಎರಡು ಭಾಗದ ಸೆಂಟ್ರ್ ಬರುವಂಥ ರಸ್ತೆಯನ್ನು ಡಿ ಲೈನ್ ಅಂತ ಕರಿತೀವಿ. ಅದು ಎರಡು ಭಾಗ ಕೂಡ ಕಾಡನ್ನು ಕಡಿದು ವರ್ಷ ಕೂಡ ಕಾಡು ಕಡಿತಾ ಹೋಗ್ತೀವಿ. ಆ ರೀತಿಯಲ್ಲಿ ಎರಡು ಭಾಗ. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಹೆಬ್ಬಾವು ನಮಗೆ ಕಾಣಿಸೋ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ನಮ್ಮೊಟ್ಟಿಗಿದ್ದರು. ನಾವು ಕೂಡ ಒಂದು 40ರಿಂದ 50 ಜನಸಂಖ್ಯೆ ನಾವಿದ್ದು. ಆ ಸಂದರ್ಭದಲ್ಲಿ ಜನರಿಗೂ ತೊಂದರೆ ಆಗಬಾರ್ದು, ಪ್ರಾಣಿಗೂ ತೊಂದರೆ ಆಗಬಾರ್ದು ಅಂತ ನಾವು ಅದನ್ನು ಸೈಡ್ ಭಾಗಕ್ಕೆ, ರಸ್ತೆಯಿಂದ ಸೈಡ್ ಭಾಗಕ್ಕೆ ಓಡಿಸಿದ್ದೀವಿ. ಓಡಿಸೋ ಸಂದರ್ಭದಲ್ಲಿ ಅದೊಂದು ಚಿಕ್ಕದಾಗಿ ಒಂದು ಮರಕ್ಕೆ ಮೇಲೆ ಹೋಗಿದೆ. 15ರಿಂದ 20 ಅಡಿ ಎತ್ತರಕ್ಕೆ ಆ ಹಾವು ಹೋಗಿದೆ. ಹೋದ ನಂತರದಲ್ಲಿ ನಾವು ಅದನ್ನು ಅದು ಹೋಯ್ತಲ್ಲ, ಇನ್ನು ಹೋಗೋ ನಮ್ಮ ಕೆಲಸ ಮಾಡುವಂಥ ಮುಂದೆ ಹೋಗ್ತೀವಿ. ಹೋಗಿ ಕೆಲಸ ಒಂದು 2:15ಗೆ ಅದು ನಮಗೆ ಕಾಣಿಸ್ಕೊಂಡಿದ್ದು. ಮತ್ತು 2:15ಗೆ ಕಂಡ ನಂತರ ನಾವು ಹೋಗಿ ಕೆಲಸ ಮುಗಿಸಿ ಸಂಜೆ ಬರುವ 4:15ಗೆ ಕೂಡ ನೋಡಿದ್ದೀವಿ. ನೋಡೋ ಸಂದರ್ಭದಲ್ಲಿ ಅದು ಮೇಲ್ಗಡೆನೇ ಇತ್ತು ಮತ್ತು ಕೂಡ ಅದು ಮರದಲ್ಲಿ ಇರಲಿಲ್ಲ, ಹೋಗಿದೆ. ಹಾಗಾಗಿ ನಾವು ಹೆಚ್ಚಿನ ಅಂಶದಲ್ಲಿ ಅರಣ್ಯದಲ್ಲಿ ಎಲ್ಲ ಪ್ರಾಣಿಗಳನ್ನು ಕೂಡ ನಾವು ಪೂಜೆ ಮಾಡ್ತಾ ಬರುವಂಥ ಜನಾಂಗ. ನಮಗೂ ಅದರಿಂದ ತೊಂದರೆ ಆಗಬಾರ್ದು, ಅದರಿಂದ ನಮಗೂ ತೊಂದರೆ ಆಗಬಾರ್ದು, ನಮ್ಮಿಂದ ಅದಕ್ಕೂ ತೊಂದರೆ ಆಗಬಾರ್ದು ಅಂತೇಳ ನಮ್ಮ ಉದ್ದೇಶ. ಅದರ ಅಪರೂಪದ ಒಂದು ದೊಡ್ಡ ಒಂದು ಹೆಬ್ಬಾವು ಕಾಣಿಸಿದ್ದು ಇದು ದೇವರದ ಒಂದು ದರ್ಶನ ಅಂತ ನಾವು ಹೇಳ್ಕೊಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ನಾಪೋಕ್ಲು ಸಮೀಪದ ಹೊದ್ದೂರು ಗ್ರಾಮದ ಸರ್ಕಾರಿ ಜಾಗದಲ್ಲಿನ ಅಕ್ರಮ ಒತ್ತುವರಿ ತೆರವುಗೊಳಿಸಿ ನಿವೇಶನ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು. ಮಡಿಕೇರಿ ತಾಲೂಕಿನ ಶಾಸಕರು ಸ್ಥಳಕ್ಕೆ ಆಗಮಿಸಿ ನಿವೇಶನ ರಹಿತರ ಸಮಸ್ಯೆ ಪರಿಹರಿಸುವಂತೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ಮೊನ್ನಪ್ಪ ಒತ್ತಾಯಿಸಿದರು. ನಾಪೋಕ್ಲು ಸಮೀಪದ ಹೊದ್ದೂರು ಗ್ರಾಮದ ಸರ್ಕಾರಿ ಜಾಗದಲ್ಲಿನ ಅಕ್ರಮ ಒತ್ತುವರಿ ತೆರವುಗೊಳಿಸಿ ನಿವೇಶನ ರಹಿತರಿಗೆ ನಿವೇಶನ ಕೊಡಿಸುವಂತೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಪದಾಧಿಕಾರಿಗಳು 11ನೇ ದಿವಸ ಹೊದ್ದೂರು ಗ್ರಾಮದ ಪೆಗ್ಗೊಳ್ಳಿ ಎಂಬಲ್ಲಿ ನಿವೇಶನ ಹೋರಾಟ ನಡೆಸುತ್ತಿರುವ ಹೋರಾಟದಲ್ಲಿ ನೇತೃತ್ವ ವಹಿಸಿ ಮಾತನಾಡಿದರು. ಹೊದ್ದೂರು ಗ್ರಾಮದಲ್ಲಿ 800ಕ್ಕೂ ಅಧಿಕ ನಿರಾಶ್ರಿತ ಬಡ ಕುಟುಂಬಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇನ್ನಿತರ ಹಿಂದುಳಿದ ವರ್ಗಗಳಿಗೆ ಸಿಗಬೇಕಾದ ಸರ್ಕಾರಿ ಕಂದಾಯ ಭೂಮಿಯನ್ನು ಭೂ ಮಾಲೀಕರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು ಇದುವರೆಗೂ ಬಡವರಿಗೆ ನಿವೇಶನ ಸರ್ಕಾರ ನೀಡಲು ಮುಂದಾಗಿರುವುದಿಲ್ಲ. ಹೊದ್ದೂರು ಗ್ರಾಮದ ಸರ್ವೆ ನಂಬರ್ 53/10, 49/3 ಮತ್ತು 88/4ರಲ್ಲಿ ನಿವೇಶನ ಕಲ್ಪಿಸಿಕೊಡುವಂತೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ಮೊನ್ನಪ್ಪ ಒತ್ತಾಯಿಸಿದರು. ಹೊದ್ದೂರು ಗ್ರಾಮ ಪಂಚಾಯಿತಿಗಳಿಗೆ ಒಳಪಟ್ಟ ಹಲವು ನಿವೇಶನ ರಹಿತರು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಪದಾಧಿಕಾರಿ ಬೋಜ ಸತೀಶ್, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಕಿರಣ್, ಜಗದೀಶ್, ಮೊಹಮ್ಮದ್, ಮಾದೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕುಸುಮಾವತಿ, ಲೋಕೇಶ್, ಸುಜಾತ, ಮೋಹನ್, ಆನಂದ, ಸೌಮ್ಯ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಬಹುಜನ ಕಾರ್ಮಿಕ ಸಂಘಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಸುಮಾರು 50-60 ಜನ ಇವತ್ತು ರಾತ್ರಿಯ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಹೋರಾಟಗಳನ್ನ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಹರಿಸಿ ನಾಳೆನೇ ಇದಕ್ಕೆ ಬಂದು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಬಂದು ಈ ಜಾಗದ ಸರ್ವೆ ಕಾರ್ಯ ನಡೆದಿದೆ. ಆ ಸರ್ವೆ ಕಾರ್ಯಗಳಲ್ಲಿ ಈ ಭೂಮಿಯ ಏನು ಸ್ಕೆಚ್ ಮತ್ತು ಚೆಕ್ ಇದನ್ನು ಆರ್ ಟಿ ಸಿಯಲ್ಲಿರುವಂಥ ಏನು ಜಾಗದ ಬಗ್ಗೆ ಸರ್ವೆ ಕಾರ್ಯ ನಡೆದಿದೆ, ಆ ಸರ್ವೆ ಕಾರ್ಯದ ವರದಿಗಳನ್ನ ಕೊಟ್ಟು ನಮಗೆ ತಕ್ಷಣದಲ್ಲಿ ಈ ಜಾಗನ ಬಿಡಿಸಿಕೊಡುವಂಥ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ, ಇನ್ನು ಸರ್ಕಾರ ಇದನ್ನು ತಕ್ಷಣದಲ್ಲಿ ಸ್ಪಂದಿಸುವಂತಾಗಲಿ ಅಂತೇಳಿ ಇದನ್ನು ಶಾಸಕರು ಕೂಡ ಮನಗಂಡು ಶಾಸಕರು ಕೂಡ ಈ ಸ್ಥಳಕ್ಕೆ ಬರಬೇಕು. ಶಾಸಕರು ಬಂದು ತಕ್ಷಣದಲ್ಲಿ ಈ ಬಡವರ ಬೇಡಿಕೆಗಳನ್ನ ಪೂರೈಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀವಿ. ಇದು ಸರ್ ಜಿಲ್ಲಾಡಳಿತದಿಂದ ಯಾರಾದರೆ DC ಅವರಾಗಿರ್ಬೋದು ಸರ್, ಇವಾಗ ಯಾರು ಕೂಡ ಆಶ್ವಾಸನೆ ಕೊಡಲಿಲ್ಲ. ಮೊನ್ನೆ ನಮ್ಮ ಬೇಡಿಕೆಯಂತೆ ತಹಸೀಲ್ದಾರ್ ಅವರು ಸರ್ವೆ ಕಾರ್ಯಗಳನ್ನ ಭಾಳ ತರತುರಿಯಿಂದ ಭಾಳ ತುರ್ತಾಗಿ ಮಾಡಿದ್ದಾರೆ. ಆ ತುರ್ತಾಗಿ ಮಾಡಿರುವುದರಿಂದ ನಮಗೆ ತಹಸೀಲ್ದಾರ್ ಅವರ ಬಗ್ಗೆ ಉತ್ತಮವಾದ ಭರವಸೆ ಇದೆ.
ಆ ಭರವಸೆನ ಯಶಸ್ವಿ ಮಾಡಿಕೊಡಬೇಕು. ಮತ್ತು ಏನು ಸರ್ವೆ ಕಾರ್ಯಗಳನ್ನು ನಡೆಸಿದರೆ ಅದನ್ನು ತಕ್ಷಣದಲ್ಲಿ ಮತ್ತೆ ಅದರ ರಿಸಲ್ಟ್ಗಳು ಅಂದರೆ ಇಲ್ಲಿ ಒಂದು ತಕರಾರು ಇದೆ, ಭೂ ಮಾಲೀಕರು ಇದು ನಮ್ಮ ಭೂಮಿ ಅಂತ ಇದ್ದಾರೆ, ಅದರ ಸರ್ವೆಯಿಂದಲೇ ಗುರುತಿಸ್ಕೊಡ್ಬೇಕು ಅಂತ ನಮ್ಮ ಬೇಡಿಕೆ ಇರೋದರಿಂದ ಅದರ ಬಗ್ಗೆ ರಿಸಲ್ಟ್ಗಳನ್ನ ಹೇಳಿ ನಮಗೆ ಒಂದು ಅವಕಾಶಗಳನ್ನ ತಕ್ಷಣದಲ್ಲಿ ಕಳಿಸ್ತಾರೆ ಅನ್ನೋ ವಿಶ್ವಾಸ ಇಟ್ಕೊಂಡಿದ್ದೀವಿ. ಆ ವಿಶ್ವಾಸ ನಾಳಿಂದ ಅಧಿಕಾರಿಗಳಿಂದಲೇ ನಾವು ಕೇಳಿ ತಿಳ್ಕೊಳ್ಳಲಿಕ್ಕೆ ನಾವು ಬಯಸ್ತಿದ್ದೀವಿ. ಎಷ್ಟು ಕುಟುಂಬ ಇದೆ ಮೇಡಮ್? ಇನ್ನು 300 ಕುಟುಂಬಗಳಿದ್ದೀವಿ. 300 ಕುಟುಂಬಗಳನ್ನು ಹಂತ ಹಂತವಾಗಿ 100 ಜನ ಕುಟುಂಬದವರು ಇಲ್ಲಿ ದಿನನಿತ್ಯ ಭಾಗವಹಿಸುವ ಹಾಗೆ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿಕೊಟ್ಟಿದ್ದಾರೆ. ಶಾಸಕರಿಗೆ ಈ ಕಡೆ ಬರಲಿಕ್ಕೆ ಮನಸ್ಸು ಇದೆಯೋ ಅಂತ ಗೊತ್ತಿಲ್ಲ. ಆದರೆ ಈಗ ನಾವು ಏನು ಹೇಳ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಈಗಾಗಲೇ ನೀವು ಹೇಳಿಕೊಂಡಂತೆ ಈಗಿನ ನಮ್ಮ ಶಾಸಕರ ಬಗ್ಗೆ ನಿಮಗೆ ತುಂಬಾ ಗೌರವ ಇದೆ ಅಂತ ಹೇಳಿದಿರಿ. ಆ ಗೌರವನ ಮತ್ತಷ್ಟು ಹೆಚ್ಚಿಸಿಕೊಳ್ಳೋಕ್ಕೆ ಅವರು ಈ ಜನಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಆ ಒಂದು ಉದ್ದೇಶದಿಂದ ಶಾಸಕರು ಒಂದು ಬಾರಿ ಇಲ್ಲಿ ಭೇಟಿ ಕೊಟ್ಟಾಗ ಅವ್ರಿಗೆ ಇಲ್ಲಿನ ವಾಸ್ತುಸ್ಥಿತಿ ಅರ್ಥ ಆಗುತ್ತೆ. ಈ ವಾಸ್ತುಸ್ಥಿತಿ ಅರ್ಥ ಮಾಡಿಕೊಂಡಾಗ ಅವರು ಮುಂದೆ ಏನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೂ ಕೂಡ ಒಂದು ಮಾಹಿತಿ ಸಿಗುತ್ತೆ. ಆ ಕೆಲಸಗಳನ್ನ ಇವತ್ತು ನಮ್ಮ ಈ ಮಡಿಕೇರಿ ಕ್ಷೇತ್ರದ ಶಾಸಕರು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕೋರಿಕೆ. ಅದನ್ನು ಅವರು ಮಾಡ್ತಾರೆ ಅನ್ನೋದು ಕೂಡ ನಂಬಿಕೆ ಇದೆ. ಅದನ್ನು ನಂಬಿಕೆಯನ್ನು ಉಳಿಸ್ಕೊಳ್ಳೋಂಥ ಕೆಲಸಗಳಾಗಬೇಕು ಅಂತ ನಿಮ್ಮೆಲ್ಲರ ಬೇಡಿಕೆ ಅಂತ ನಾನು ಕೂಡ ಶಾಸಕರೊಂದಿಗೆ ಮನವಿ ಮಾಡಿಕೊಳ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಮಕ್ಕಳ ಜಾತ್ರೆಯನ್ನಾಗಿ ಆಚರಿಸಲಾಯಿತು. ಅಲ್ಲಿ ಜಾತ್ರೆಯ ಉತ್ಸವ ಬಹಳ ಜೋರಾಗಿ ನಡೆಯುತ್ತಿತ್ತು. ಎಲ್ಲೆಡೆ ತಳಿರು ತೋರಣಗಳಿಂದ ಸಿಂಗಾರಗೊಂಡಿತ್ತು. ರಾಟೆವಾಣ, ಜೈಂಟ್ ವೀಲ್, ಕೊಲಂಬಸ್, ಬಣ್ಣ ಬಣ್ಣದ ಗಿರಿಗಟ್ಲೆಗಳು, ಆಟಿಕೆಗಳು ಕಣ್ಣು ಕುಕ್ಕುತ್ತಿದ್ದವು. ಚರ್ಮುರಿ, ಬೇಲ್ಪುರಿ, ಪಾನಿಪುರಿ, ಸೌತೆಕಾಯಿ, ಬೋಂಡಾ, ಬಜ್ಜಿ, ಎಳನೀರು, ಸೇಬು, ಮಾವು, ಮೂಸಂಬಿ, ಹಣ್ಣು ಅಂಗಡಿಗಳು ಭರಪೂರ ವ್ಯಾಪಾರ ನಡೆಸುತ್ತಿದ್ದವು. ವಿಧಿವಿಧಾನದಂತೆ ಗ್ರಾಮ ದೇವತೆಯ ಪೂಜೆಯೂ ನಡೆದಿತ್ತು. ಜಾತ್ರೆ ಅಂದಮೇಲೆ ಆಟೋಟಗಳು ಕೂಡ ಇರಬೇಕಲ್ವಾ, ಅದು ಕೂಡ ನಡೆಯುತ್ತಿತ್ತು. ನೀವು ಗುಡುಗಳಲೆ ಜಾತ್ರೆ, ಶಾಂತಳ್ಳಿ ಜಾತ್ರೆ, ದೊಡ್ಡಯ್ಯನ ಜಾತ್ರೆ, ಬಾಣತಮ್ಮನ ಜಾತ್ರೆ ಮಾತ್ರ ನೋಡಿರ್ತೀರಾ. ಆದರೆ ಈ ಜಾತ್ರೆನ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲಪ್ಪ ಇಂಥ ಜಾತ್ರೆ ಅನ್ಕೊಂಡ್ರಾ? ಇದು ಮಕ್ಕಳ ಜಾತ್ರೆ ಕಣ್ರಿ. ನಡೆದಿದ್ದಾದ್ರೂ ಎಲ್ಲಿ ಗೊತ್ತಾ? ಶಾಲೆಯಲ್ಲಿ. ಮಕ್ಕಳಿಗೆ ಜಾತ್ರೆ ಅಂದ್ರೆ ಖುಷಿ. ಅವರು ಅಲ್ಲಿ ಪಡೋ ಸಂಭ್ರಮ ಇನ್ನೆಲ್ಲೂ ಪಡಲ್ಲ. ಇದನ್ನ ಮನಗಂಡ ಮುಳ್ಳೂರು ಸರ್ಕಾರಿ ಶಾಲೆಯ ಶಿಕ್ಷಕರು ನವೆಂಬರ್ 14ರ ಮಕ್ಕಳ ದಿನಾಚರಣೆಯನ್ನ ಮಕ್ಕಳ ಜಾತ್ರೆಯನ್ನಾಗಿ ಆಚರಿಸಿದರು. ಒಂದು ವಾರದಿಂದಲೇ ಶಾಲಾ ಅವಧಿಯ ಮೊದಲು ಮತ್ತು ಶಾಲಾ ಅವಧಿಯ ನಂತರವೂ ಕೆಲಸ ಮಾಡಿ ಮಕ್ಕಳ ಜಾತ್ರೆಗಾಗಿ ವೇದಿಕೆ ಸಿದ್ಧಪಡಿಸಿದರು. ಶಾಲಾ ಆವರಣದಲ್ಲಿ ಸುಣ್ಣ ಬಣ್ಣ ಹೊಡೆದರು, ತಳಿರು ತೋರಣ ಕಟ್ಟಿದರು, ಕೃತಕ ಜಾಯಿಂಟ್ ವೀಲ್, ಕೊಲಂಬಸ್, ಆಟಿಕೆ ಅಂಗಡಿಗಳನ್ನ ತೆರೆದರು. ಚುರ್ಮುರಿ, ಪಾನಿಪುರಿ, ಮಸಾಲ್ಪುರಿ ಸ್ಟಾಲ್ಗಳನ್ನು ಓಪನ್ ಮಾಡಿದರು. ಗಿರಿಗಿಟ್ಲೆಗಳು, ಮುಖವಾಡಗಳು, ಬಣ್ಣ ಬಣ್ಣದ ಪೀಪಿಗಳು, ಬಲೂನ್ಸ್ಗಳು, ಬಸ್ಸು, ಕಾರು, ಲಾರಿ, ಜೀಪ್, ವ್ಯಾನ್, ಆಟೋ, ಒಂದಾ ಎರಡ ಆಟಿಕೆಗಳ ಮಹಾಪೂರವೇ ಹರಿದು ಬಂತು. ವಿಶೇಷವೆಂದರೆ ಜಾತ್ರೆಯಲ್ಲಿ ಸಿನಿಮಾ ಟಾಕೀಸ್ ಕೂಡ ತಲೆ ಎತ್ತಿತ್ತು. ಮಕ್ಕಳ ಚಿತ್ರವೊಂದು ಪ್ರದರ್ಶನವಾಗುತ್ತಿತ್ತು. ವಿದ್ಯಾರ್ಥಿಗಳ ಮನರಂಜನೆಗಾಗಿ ವಿವಿಧ ಆಟೋಟಗಳನ್ನು ಕೂಡ ಏರ್ಪಡಿಸಿದರು. ಮಕ್ಕಳ ಜಾತ್ರೆಯ ಪ್ರಯುಕ್ತ ಶಾಲೆಯ ಶಿಕ್ಷಕಿಯೊಬ್ಬರು ವಿಶೇಷ ಊಟ ನೀಡಿದರು. ಜಿಲೇಬಿ, ಬೂಂದಿ, ಸಿಹಿ ಊಟ ಸವಿದ ವಿದ್ಯಾರ್ಥಿಗಳು ಮಕ್ಕಳ ಜಾತ್ರೆಯನ್ನ ಕೊಂಡಾಡಿದರು. ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಜೊತೆ ಮಕ್ಕಳ ಜಾತ್ರೆನೂ ಆಚರಿಸಿದ್ವಿ. ಅದರಲ್ಲಿ ಕೊಲಂಬಸ್ಸು, ಜಾಯಿಂಟ್ ವೀಲು, ಆಮೇಲೆ ನಾವು ಅಂಗಡಿ ಇಟ್ಟಿದ್ವಿ. ಅದರಲ್ಲಿ ತುಂಬ ವ್ಯಾಪಾರ ಆಯಿತು. ತರಕಾರಿ ಅಂಗಡಿ ಇತ್ತು, ಅದರಲ್ಲಿ ಹಣ್ಣಿನ ಅಂಗಡಿ ಇತ್ತು, ಕಬ್ಬಿನ ಅಂಗಡಿ ಇತ್ತು, ಸೊಪ್ಪಿನ ಅಂಗಡಿ ಇತ್ತು, ಆಮೇಲೆ ಫ್ಯಾನ್ಸಿ ಅಂಗಡಿ ಇತ್ತು. ಆಮೇಲೆ ನಾನು ಕೀ ಚೈನು, ಹ್ಯಾಟು, ಕನ್ನಡಕ ಎಲ್ಲ ಮಾಡಿದೆ. ಅದರಲ್ಲಿ 421 ರೂಪಾಯಿ ಸಿಕ್ತು. ವ್ಯಾಪಾರದಲ್ಲಿ ಲಾಭ ನಷ್ಟದೆಲ್ಲ ತಿಳ್ಕೊಂಡ್ವಿ. ನಾನು ಪಂಕಜ ಅಂತ STMC, ಈ ಶಾಲೆಯ STMC ಅಧ್ಯಕ್ಷ ಆಗಿದ್ದೇನೆ. ಈ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ತುಂಬ ವಿಭಿನ್ನವಾಗಿ ಆಚರಣೆ ಮಾಡ್ತಿದ್ದಾರೆ. ಅಂದರೆ ಮಕ್ಕಳಲ್ಲಿ ವ್ಯಾಪಾರ ಮನೋಭಾವನೆಯನ್ನು ಬೆಳೆಸೋದಕ್ಕೆ ಮತ್ತು ಮಕ್ಕಳಲ್ಲಿ ಲೆಕ್ಕಾಚಾರ ಅದೆಲ್ಲ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಅವ್ರುಗಳಿಗೆ ಇಲ್ಲಿ ಜಾತ್ರೆ ಒಂಥರ ಸಂತೆ ವಾತಾವರಣ, ಜಾತ್ರೆ ವಾತಾವರಣ ಮಾಡಿದರೆ ತುಂಬ ಸಂಭ್ರಮದಿಂದ ಮಕ್ಕಳು ಪಾಲ್ಗೊಂಡಿದ್ದಾರೆ. ಅದರಿಂದ ಮಕ್ಕಳಿಗೆ ತುಂಬ ಉಪಯೋಗ ಆಗ್ತದೆ. ಈಗ ಮಕ್ಕಳು ಯಾರಾದರೂ ಏನಾದರೂ ಕೊಂಡ್ಕೊಂಡ್ರೆ ಅದರಿಂದ ಎಷ್ಟು ಅಮೌಂಟ್ ತೊಗೊಂಡು ಎಷ್ಟು ಚೇಂಜ್ ಕೊಡಬೇಕು ಅದೆಲ್ಲ ಅವ್ರಿಗೆ ಅರ್ಥ ಆಗ್ತದೆ. ಇನ್ನು ಪಕ್ಕದಲ್ಲಿ ಏನು ಬಿಸ್ನೆಸ್ ಆಗ್ತಾಯಿದೆ, ಅವರು ಹೇಗೆ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಅವ್ರು ಅದರಿಂದ ಹೇಗೆ ದುಡ್ಡು ಮಾಡ್ತಾಯಿದ್ದಾರೆ, ಮತ್ತು ನಾನು ಹೇಗೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ಇನ್ನು ಹೇಗೆ ಜನಗಳನ್ನ ಆಕರ್ಷಣೆ ಮಾಡಬೇಕು
ಅಂದರೆ ವ್ಯಾಪಾರ ಮಾಡೋಕ್ಕೆ ಏನೇನು ತಂತ್ರಗಳನ್ನ ಬಳಸಬೇಕು ಅದೆಲ್ಲನೂ ಒಬ್ರಿಗೊಬ್ರು ನೋಡಿಕೊಂಡು ಕಾಂಪಿಟೇಷನ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಒಂಥರ ಹಬ್ಬದ ವಾತಾವರಣ ಅಂತ ಹೇಳ್ತಾರಲ್ಲ ಹಾಗೆ ತುಂಬ ಖುಷಿ ಆಗ್ತಿದೆ. ಇಲ್ಲಿ ಶಿಕ್ಷಕರು ತುಂಬ ವಿಭಿನ್ನವಾಗಿ ಮಾಡಿ ಮಕ್ಕಳಿಗೆ ನೋಡಿ ಮತ್ತೆ ಅವ್ರಿಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಆ ಥರ ಖುಷಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನಿಜವಾದ ಜಾತ್ರೆ ಏನಿದೆ ಅದು ಮಕ್ಕಳಿಗೆ ನಿಜವಾದ ಜಾತ್ರೆ ಅರ್ಥ ಇದ್ದಿನ ಅರ್ಥ ಆಗಿದೆ. ಸುಮ್ಮನೆ ಯಾವಾಗಲೂ ಅಷ್ಟು ಜಾತ್ರೆ ಅಂದರೆ ಹೊರಗಡೆ ಹೋಗಿ ಅಪ್ಪ ಅಮ್ಮನ ಹತ್ರ ತೊಗೊಂಡು ತಿನ್ಕೊಂಡು ಅಥವಾ ಏನೋ ಒಂದು ಗೊಂಬೆ ತೊಗೊಂಡು ಬರ್ತಾಯಿದ್ರು. ಬಟ್ ಇಲ್ಲಿ ಅವರೇ ವ್ಯಾಪಾರ ಮಾಡಿ ಅವರೇ ಕೊಂಡ್ಕೊಳ್ತಿರೋದ್ರಿಂದ ಅವ್ರಿಗೆ ನಿಜವಾದ ವ್ಯವಹಾರ ಜ್ಞಾನ ಏನು ಅಂತ ಅರ್ಥ ಆಗಿದೆ. ಇಲ್ಲಿನ ಮುಖ್ಯ ಶಿಕ್ಷಕರಾದ ಸತೀಶ್ ಅವರು ಇದನ್ನೆಲ್ಲ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಸಹ ಶಿಕ್ಷಕರು ತುಂಬ ಸಹಕಾರ ಮಾಡಿದ್ದಾರೆ. ಮತ್ತು ಆಟೋಟ ಸಾಮಾನುಗಳನ್ನೆಲ್ಲ ಜಾಯಿಂಟ್ ವೀಲ್ ಮಾಡಿದ್ದಾರೆ, ಕೊಲಂಬಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಅಷ್ಟೇ ತುಂಬ ಖುಷಿಯಿಂದ ಪಾಲ್ಗೊಂಡಿದ್ದಾರೆ. ಇದೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನಿಸುತ್ತೆ ಇಲ್ಲಿನ ಶಾಲಾ ಶಿಕ್ಷಕರುಗಳ ಬಗ್ಗೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊನೆಯ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಫಾತಿಮಾ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಮನರಂಜನೆಯ ರೀತಿಯಲ್ಲಿ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯ ಆವರಣದಲ್ಲಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಕೊಡಗು ಜಿಲ್ಲೆಯ ಗಡಿಭಾಗವಾದ ನಾಗರಹೊಳೆ ಸುಂಕದಕಟ್ಟ ಭಾಗದ ಡಿ-ಲೈನ್ ಕಾಡು ಬಳ್ಳಿಯನ್ನು ಕಡಿದು ಸ್ವಚ್ಛಗೊಳಿಸುವ ಸಂದರ್ಭ ಹೆಬ್ಬಾವು ಪ್ರತ್ಯಕ್ಷಗೊಂಡಿದೆ. ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.